ಡಿವೈನ್ ಪಾರ್ಕಿನ ಅಂಗಸಂಸ್ಥೆಯಾದ ಚಿಕ್ಕಮಗಳೂರಿನ ಕರ್ನಾಟಕ ಗೃಹ ಮಂಡಳಿಯ ಮೊದಲನೇ ಹಂತದಲ್ಲಿರುವ ವಿವೇಕ ಜಾಗೃತ ಬಳಗದ ತ್ರಿಮೂರ್ತಿ ದೇಗುಲ ವರ್ಷಾಚರಣೆಯ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತ್ರಿಮೂರ್ತಿ ದೇಗುಲದ ವ್ಯವಸ್ಥಾಪಕರಾದ ನಂಜುಂಡಪ್ಪರವರು ಮಾತನಾಡಿ, ವ್ಯಕ್ತಿತ್ವ ನಿರ್ಮಾಣ ಹಾಗೂ ರಾಷ್ಟ್ರೋತ್ಸಾರದ ಪರಮ ಪವಿತ್ರ ಕಾರ್ಯದಲ್ಲಿ ಕಳೆದ 2 ದಶಕಗಳಿಂದ ವಿವೇಕ ಜಾಗೃತ ಬಳಗ ಲೋಕ ಕಲ್ಯಾಣಕರ ಕೆಲಸಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು, ಪ್ರತಿಯೊಬ್ಬ ಮಾನವನನ್ನು ಪಶುತ್ವದಿಂದ ಮನುಷ್ಯತ್ವಕ್ಕೆ ಏರಿಸಿ ಮನುಷ್ಯತ್ವದಿಂದ ದೈವತ್ವಕ್ಕೇರಿಸುವ ಮಹಾ ಕಾರ್ಯದಲ್ಲಿ ಇಂದಿಗೂ ಕೂಡ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದೆ. ಈ ತ್ರಿಮೂರ್ತಿ ದೇಗುಲದಲ್ಲಿ ವರ್ಷಪೂರ್ತಿ ನಡೆಯುವ ರಕ್ತದಾನ ಶಿಬಿರ, ವಿದ್ಯಾರ್ಥಿ ಶಿಬಿರ, ಓದುಗರ ಸಮಾವೇಶ, ಆತ್ಮೋನ್ನತಿ ಶಿಬಿರ, ವನಿತಾ ಸಂಗಮ, ಆರೋಗ್ಯ ಶಿಬಿರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಾ ಬಂದಿದೆ. ಪರಮ ಪೂಜ್ಯ ಡಾಕ್ಟರ್ ಜಿ ಹಾಗೂ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರ ಆಶೀರ್ವಾದದಿಂದ ಯಶಸ್ವಿಯಾಗಿ ನೆರವೇರಿದೆ ಎಂದು ಮಾತನಾಡಿದರು. ಮುಂದಿನ 100 ವರ್ಷ ಇಲ್ಲೇ ಒಂದು ದಿವ್ಯತೆಯ ಶಕ್ತಿ. ಕಾರ್ಯಕ್ರಮದಲ್ಲಿ ಬಳಗದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಹೌಸಿಂಗ್ ಬೋರ್ಡಿನ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕೂಡ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಸಿಡಿಮದ್ದು ಸಿಡಿಸಿ ಭಕ್ತರು ಸಂಭ್ರಮಿಸಿದರು.